ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಕೂಡ ಒಂದು ವ್ಯಕ್ತಿತ್ವ ವಿಕಸನದ ಕುರಿತು ಒಂದು ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೋದ ಸಲ ಒಂದು ವಿಡಿಯೋ ಮಾಡಿದ್ದೀನಿ. ಈ ಸಲ ಮಾತಿನ ಕುರಿತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಶೀರ್ಷಿಕೆ ನಡೆ ನುಡಿಯೊಳಗೆ ಇರುತ್ತಿರಲು ಕಡಿವಾಣ, ಬಿಡದೆ ನಡೆಯುವ ಬಲು ದೊಡ್ಡ ಜನ. ಅಂದ್ರೆ ನಮ್ಮ ನಡೆ ಮತ್ತು ನುಡಿ ಒಳಗ ಒಂದು ನಿಯಂತ್ರಣ ಇತ್ತು ಅಂತಂದ್ರೆ ಆ ನಿಯಂತ್ರಣವನ್ನು ದಾಟದ ಇರೋ ಬಲು ದೊಡ್ಡ ಜನ. ನಮ್ಮ ಮಾತು ಮತ್ತು ನಮ್ಮ ನಡತೆ ಇವೇನದಾವಲ್ಲ, ಇವನ್ ನಮ್ಮ ವ್ಯಕ್ತಿತ್ವ ಮತ್ತು ನಾವು ಪಡ್ಕೊಂಡಿರೋ ಸಂಸ್ಕಾರ ಎಂಥದ್ದು ಅಂತ ಅನ್ನೋದನ್ನ ಜಗತ್ತಿನ ಮುಂದೆ ವ್ಯಕ್ತ ಮಾಡುವಂಥದ್ದು ಅಲ್ವಾ. ಮಾತು ಅಂದ್ರೆ ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡುವಂತ ಒಂದು ಮಾಧ್ಯಮ. ಇದು ಸನ್ನೆ ಮೂಲಕನೂ ಮಾಡ್ಬೋದು, ಆದ್ರೆ ಇದು ಪ್ರಭಾವಶಾಲಿ ಮಾಧ್ಯಮ. ಇದು ಮಾತು. ಈ ಮಾತು ಯಾವ ರೀತಿ ಇರಬೇಕು, ಹೆಂಗಿರಬೇಕು, ಮಾತು ಯಾವ ರೀತಿ ನಕಾರಾತ್ಮಕವನ್ನ ಉಂಟು ಮಾಡಬಹುದು, ಒಂದು ಸಕಾರಾತ್ಮಕವಾಗಿ ತೋರ್ಬಹುದು ಅಂತ ಅನ್ನೋದನ್ನ ನಮ್ಮ ನಮ್ಮ ಮಾತಾಡೋ ಶೈಲಿ ಮೇಲೆ ಇರ್ತದೆ. ಮಾತು ಹೆಂಗಿರ್ಬೇಕು? ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೋದೆನ್ನಬೇಕು ಅಲ್ವಾ. ಯಾವ ರೀತಿ ಇರಬೇಕು ಅನ್ನೋದ ಬಹಳ ಚಂದ ಹೇಳ್ತಾರ ಬಸವಣ್ಣವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಒಂದು ಮಾತು, ಒಂದು ಸಂಭಾಷಣೆ, ಆ ಸಂಭಾಷಣೆ ಒಳಗಿರುವಂತ ಪದಗಳ ಜೋಡಣೆ ಮುತ್ತು ಪೊಲಿಸ್ದಂಗಿರ್ಬೇಕು. ಯಾಕಂತಂದ್ರೆ ಮಾತು ಬಹಳ ಮಹತ್ವದ್ದು. ಮಾತಿನಿಂ ನಗೆ ಮಾತಿನಿಂ ಹೊಗೆ ಅಲ್ವಾ. ಮಾತ ನಗೆ ಒಕ್ಕಿಸ್ಬೋದು, ಅದೇ ರೀತಿ ಹೊಗೆ ಅನ್ನೋ ಜಗಳನೂ ತರಬಹುದು. ಎಲ್ಲ ಮಾತ. ಆದ್ರೆ ಮಾತು ಯಾವ ರೀತಿ ಇರಬೇಕು? ಮಾತು ಹೃದಯದಿಂದ ಬರಬೇಕು. ಬಾಯಿಂದ ಮಾತ್ರ ಅಲ್ಲ, ಹೃದಯದಿಂದ ಬರಬೇಕು. ಇನ್ನು ಕೆಳಗ ಕಿವಿಯಿಂದ ಕೇಳಿದ್ರು ಕೂಡ ಅದು ಹೃದಯದ ಆಳಕ್ಕೆ ಇಡಬೇಕು. ಆ ರೀತಿ ಇರ್ಬೇಕು ಮಾತು. ಅದನ್ನ ಒಂದು ನಮ್ಮ ಫ್ರೆಂಚ್ ಗಾದೆ ಹೆಂಗ್ ಹೇಳ್ತದ ಅಂತಂದ್ರೆ, ಬುದ್ಧಿವಂತ ಮಾತಾಡುವವನ್ನ ಯೋಚಿಸುತ್ತಾನೆ, ಮೂರ್ಖ ಮಾತಾಡಿದ ನಂತರ ಯೋಚಿಸುತ್ತಾನೆ. ಬುದ್ಧಿವಂತ ಮಾತಾಡೋ ಮೊದಲು ವಿಚಾರ ಮಾಡ್ತಾನವ, ಈ ಮಾತು ಯಾವ ಮಟ್ಟಕ್ಕೆ ಹೋಗ್ಬೋದು, ಎದುರಿಗಿರೋ ವ್ಯಕ್ತಿ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಇದರಿಂದ ಯಾವ ಒಂದು ಸ್ಥಿತಿ ನಿರ್ಮಾಣ ಆಗಬಹುದು ಯೋಚನೆ ಮಾಡ್ತಾನವ. ಆದ್ರೆ ಮೂರ್ಖ ಅದನ್ನ ವಿಚಾರ ಮಾಡಕ್ ಹೋಗೋದಿಲ್ಲ. ತಾ ಮಾತಾಡಿದ್ದ ನಂತರ ಏನೋ ಒಂದು ಪರಿಸ್ಥಿತಿ ಎದುರಾದಾಗ ಆ ಬಳಿಕ ವಿಚಾರ ಮಾಡ್ತಾನವ. ಅದೇ ರೀತಿ ಈ ಸ್ವೀಡನ್ ಗಾದಿ ಇನ್ನೊಂದು ಮಾತು ಹೇಳ್ತದ ಮಾತಿನ ಬಗ್ಗೆ. ದಡ್ಡನ ಹೃದಯ ಅವನ ಬಾಯಲ್ಲಿರುತ್ತದೆ, ಬುದ್ಧಿವಂತನ ಬಾಯಿ ಅವನ ಹೃದಯದಲ್ಲಿರುತ್ತದೆ. ಸತ್ಯ ಇದು. ದಡ್ಡನ ಹೃದಯ ಬಾಳಗಿರ್ತದೆ, ಯಾಕಂದ್ರೆ ವಿಚಾರ ಮಾಡೋದಿಲ್ಲವ. ಅವನಿಗೂ ವಿವೇಚನ ಶಕ್ತಿ ಅನ್ನೋದು ಇರೋದಿಲ್ಲ ದಡ್ಡಗೆ, ಮೂರ್ಖಗೆ. ಆದ್ರೆ ಬುದ್ಧಿವಂತ ಅವನ ಬಾಯಿ ಹೃದಯದಾಗಿರ್ತೈತಿ, ಯಾಕಂದ್ರೆ ಹೃದಯದಿಂದ ಮಾತಾಡ್ತಿರ್ತಾನವ. ಈ ನನ್ನ ಮಾತು ಮತ್ತೊಬ್ಬರ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು,
ಮನಸ್ಸಿಗೆ ನೋವು ಮಾಡ್ತದೋ ಹೆಂಗೋ ಅನ್ನೋದನ್ನ ಲೆಕ್ಕ ಹಾಕನವ. ಈ ಮಾತು ನಕಾರಾತ್ಮಕವಾಗಿ ಅಥವಾ ಸಕಾರಾತ್ಮಕವಾಗಿ ಯಾವ ರೀತಿ ಪರಿಣಮಿಸಬಹುದು ಅನ್ನೋದಕ್ಕೆ ಒಂದು ಸಣ್ಣ ಕಥೆಯಲ್ಲಿ ಹೇಳ್ತೀನಿ. ಒಬ್ಬವ ರಾಜ ಇದ್ದ. ಅವಂಗ ತನ್ನ ಮುಂದಿನ ಭವಿಷ್ಯದ ಬದುಕು ಯಾವ ರೀತಿ ಐತೆ ಅಂತ ತಿಳ್ಕೊಳ್ಳೋ ಕುತೂಹಲ ಅವಾಗ. ಮಂತ್ರಿ ಹೇಳ್ತಾನವ, ಯಾರೇ ನಿಖರವಾದಂತ ಭವಿಷ್ಯ ಹೇಳ್ತಾವ ಅವ್ರನ್ನ ಕರ್ಕೊಂಬ, ನನ್ನ ಮುಂದಿನ ಭವಿಷ್ಯದ ಬದುಕು ಯಾವ ರೀತಿ ಐತೆ ಅಂತ ನಾನು ತಿಳ್ಕೊಬೇಕು ಅಂತ ಕುತೂಹಲ ಐತೆ ನನಗಂತ. ಮಂತ್ರಿ ಹೂ ಅಂತಾನ, ಹುಡುಕ್ಯಾಡ್ತಾನ. ಇಬ್ರು ಜ್ಯೋತಿಷ್ಗಳು ಸಿಗ್ತಾರ. ಇಬ್ರು ಘಟಾನುಘಟಿ ನಿಖರವಾದ ಭವಿಷ್ಯ ಹೇಳೋರ. ಆ ಬಳಿಕ ಕರ್ಕೊಂಡ್ಬರ್ತಾನ ಅರಮನೆಗೆ. ರಾಜ ಭೇಟಿ ಮಾಡಿಸ್ತಾನ. ಮಹಾರಾಜ್ರೆ, ಇವರು ನಿಖರವಾದಂಥ ಭವಿಷ್ಯ ಹೇಳೋರು. ಇವರು ಹೇಳಿದ ಭವಿಷ್ಯ ಇಲ್ಲಿವರೆಗೂ ಸುಳ್ಳಂತೂ ಆಗಿಲ್ಲ ಅಂದುಕೊಳ್ಳಂಗಾರ ಆತು ಅಂತ. ಈಗ ಒಬ್ರು ಹೇಳಿದ ಇನ್ನೊಬ್ರು ಹೇಳಬಾರ್ದಲ್ಲ, ಅದಕ್ಕೇನು ಮಾಡ್ತಾನವ, ಮಂತ್ರಿ ಹೇಳ್ತಾನ, ಈ ಒಬ್ಬ ಜ್ಯೋತಿಷಿಗೆ ನಮ್ಮ ವಿಶ್ರಾಂತಿ ಗ್ರಹದೊಳಗೆ ಇರ್ಲಿಕ್ಕೆ ಹೇಳ. ಒಬ್ಬ ಜ್ಯೋತಿಷಿ ಕಳ್ಸಂತ. ಆ ಬಳಿಕ ಜ್ಯೋತಿಷಿ ಬಂದ ಕೊಡ್ತಾನ. ನಿನ್ನೆ ಜ್ಯೋತಿಷ್ಯ ನಿಖರವಾದದ್ದಲ್ಲ? ಹೌದು ಅಂತಾನ. ತಪ್ಪೋದಲ್ಲ, ಸಾಧ್ಯ ಇಲ್ಲ ಅಂತಾನ. ಎಲ್ಲಿವರೆಗೆ ನಾನು ನೋಡಿದಂಥ ಭವಿಷ್ಯ ಯಾವುದು ಸುಳ್ಳಾಗಿಲ್ಲ ಅಂತಾನ. ಆಯ್ತು ಅಂತಾನ. ಆ ಬಳಿಕ ಕೈ ನೋಡ್ತಾನ, ಈ ಹಾಸ್ಯ ರೇಖೆ ನೋಡ್ತಾನ, ಮುಖ ಲಕ್ಷಣ ನೋಡ್ತಾನ. ಮಹಾರಾಜ್ರ, ನಾ ಹೇಳೋ ಭವಿಷ್ಯ ಸತ್ಯ, ನಿಖರ, ಈ ಸುಳ್ಳಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಂತಾನಮ್ಮ. ಅವಾಗ ಹೇಳ್ತಾನಮ್ಮ, ಮಹಾರಾಜ್ರೆ, ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರಂತ. ಸಿಟ್ಟು ರಾಜಗೆ. ಹಾಕಿ ಬಂದಿಕಾನೆ ಒಳಗಂತ. ರಾಜ ಭಟ್ರ ಬರ್ತಾರೆ, ಅವನು ಬಂದಿಕಾನೆ ಹೇಳ್ಕೊಂಡು ಹೋಗ್ತಾರ. ಆ ಬಳಿಕ ಇನ್ನೊಬ್ಬ ಜ್ಯೋತಿಷ್ ಇರ್ತಾನಲ್ಲ, ಅವನು ಕರೆಸ್ತಾನ. ಅವನ್ ಗೊತ್ತಾಕೈತಿ ವಿಷಯದ. ಅವ ಹೇಳಿದ್ದು ನಿಜಾನ, ಒಂದೇ ಭವಿಷ್ಯಕಾರ ಹೇಳಿದ್ದ ನಿಜಾನೇ ಇರ್ತದ. ಈಗ ನಾನು ಅದೇ ರೀತಿ ಹೇಳ್ಬಿಟ್ಟು ಮುಂದೆ ನನ್ನ ಗತಿಯನ್ನು ನನ್ನ ಬಂದಿಗೆ ಹಾಕ್ಬಿಡ್ತಾನ ರಾಜ. ವಿಚಾರ ಮಾಡ್ತಿರ್ತಾನವ. ಆತು, ಅವನ್ನ ಕರ್ಕೊಂಡು ಹೋಗ್ತಾನ ಅರಮನೆಗೆ, ಅಂತಪುರಕ್ಕೆ. ರಾಜ ಕುಂತಿರ್ತಾನ. ಹೇಳಪ್ಪ ಭವಿಷ್ಯ ಹೇಳ ಅಂತ. ಆಶ್ಚರ್ಯ ನೋಡ್ತಾನ, ಮುಖ ಲಕ್ಷಣ ನೋಡ್ತಾನ, ವಿಚಾರ ಮಾಡ್ಕೊತ ಕೊಡ್ತಾನ. ಅಲ್ಪ, ನನ್ನ ಹಸ್ತರೇಖಾ ನೋಡಿದಿ, ನನ್ನ ಮುಖ ಲಕ್ಷಣ ನೋಡಿದಿ, ಯಾಕೆ ಜ್ಯೋತಿಷ್ ಹೇಳಕ್ಕೆ ಯಾಕೆ ನೀನು ಇನ್ನೂ ತಡವರ್ಸಾಕೈತಿ ಹೇಳಂತಾನವ. ನಿಮ್ಮ ಭವಿಷ್ಯ ಏನೇ ಹೇಳ್ಬೋದು, ಈಗ ನನ್ನ ಭವಿಷ್ಯದ ಬಗ್ಗೆ ನಾ ವಿಚಾರ ಮಾಡಕತ್ತೀನಿ ಅಂತಾನವ. ಯಾಕಂದ್ರೆ ಅವನ್ ಗೊತ್ತಿರ್ತದಲ್ಲ ಅದು. ಆ ಬಳಿಕ ಸ್ವಲ್ಪ ಅವ ಜಾನೂ ಇರ್ತಾನ ಮಾತಿನೊಳಗೆ, ಯಾವ ರೀತಿ ಮಾತಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಲೋಕಜ್ಞಾನ ಇರ್ತದ. ಮಹಾರಾಜರೇ ಅಂತಾನ, ಎಂಥ ಭಾಗ್ಯವಂತರು ನೀವು, ಅದೆಷ್ಟು ಆಯುಷ್ಯ ಪಡೆದಿರಿ ನೀವು. ನಿಮ್ಮ ಮಕ್ಕಳು ಮೊಮ್ಮಕ್ಕಳಕ್ಕಿಂತ ನಿಮ್ಮ ಆಯುಷ್ಯ ಹೆಚ್ಚಿಂದು ಅಂತ ಭಾಗ್ಯ ಪಡ್ಕೊಂಬಂದಿರಿ ಅಂತ. ಇವಂಗ ಸನ್ಮಾನ ಮಾಡ್ರಿ ಅಂತ. ಅವಂಗ ಬಂಗಾರವರ, ಆಭರಣ, ರೇಷ್ಮೆ ವಸ್ತ್ರ ಎಲ್ಲ ಕೊಟ್ಟು ಅವನು ಸತ್ಕಾರ ಮಾಡಿ ಕಳಿಸ್ತಾರ. ಅವಾಗ ಮಂತ್ರಿ ಅವ ಬಂದಿಕನಾಗ ಇರ್ತಾನಲ್ಲ ಜ್ಯೋತಿಷ್ಯ, ಅವನ್ ಕೂಡ ಹೋಗ್ತಾನ. ಅಲ್ಲಿ ನಾ ಹಿಡಿದ ಭವಿಷ್ಯ ನಾವ ಹೇಳ್ಯಾನ, ಅವಂಗ ಯಾಕೆ ಸತ್ಕಾರ ಮಾಡಿದ್ರು, ನನ್ನ ಯಾಕೆ ಬಂದಿಕನಾಗ ಇಟ್ರು ಅಂತ. ಅವ ನಿನಗೆ ಪಂಡಿತ್ಯದ,
ಲೋಕಜ್ಞಾನ ಇಲ್ಲ. ಅವಂಗ ಪಂಡಿತನ ಅದ, ಲೋಕಜ್ಞಾನನೂ ಅದ. ಅವ ಹೇಳಿದ್ದೀನಿ ಹೇಳಿದ ಏನಿಲ್ಲ ವಿಷಯ ಬಂದ ಅವೇನಂದನವ, ನಿನ್ನ ಮಕ್ಕಳು ಮೊಮ್ಮಕ್ಕಳಕ್ಕಿಂತ ಆಯುಷ್ಯ ಹೆಚ್ಚಿಂದದ ಅಂತ ಹೇಳಿ. ಅಂದ್ರೆ ಏನರ್ಥ, ಇವನ್ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರ ಅಂತೇಳಿ ಅಲ್ವಾ. ಹಿಂಗೆ ಪ್ರತಿಯೊಂದು ಮಾತು ಹೇಳುವಾಗ ಅದು ಒಂದು ನಾವು ವಿಚಾರ ಮಾಡಿ ತಿಳುವಳಿಕೆಯಿಂದ ಹೇಳಿದಾಗ ಅದ್ರ ಮತ್ತೊಬ್ಬರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋದಿಲ್ಲ. ಒಂದು ಸಣ್ಣದೊಂದು ಹಾಸ್ಯಕತೆ ಹೇಳ್ತೀನಿ ನಿಮಗೆ ನಾನು. ಒಂದು ಮದುವೆ ಮನೆ, ಅಲ್ಲಿ ಮದುವೆ ಮನೆ ಎಲ್ಲರ ಸಡಗರದಿಂದ ಅಡ್ಡಾಡ್ತಿರ್ತಾರ. ಕುರುವತ್ತಿ ಅನ್ನವ ಮೂಲಿ ಹಿಡಿದು ಕೂತು ಬಿಟ್ಟಿರ್ತಾನ ಮುನಿಸ್ಕೊಂಡು. ಊಟ ಕೇಳಂತಾರ, ಹೇಳೋದಿಲ್ಲ. ಬೇಡ ಈಗ ಟಿಫಿನಿಗೆ ಹೇಳಂತಾರ, ಹೇಳೋದಿಲ್ಲ. ಅವ ಯಾಕೆ ಮುನ್ಸ್ಕೊಂಡು ಕೂತಾರಂತ ಯಾರಿಗೂ ಗೊತ್ತಿರೋದಿಲ್ಲ. ಮನೆ ಯಜಮಾನ, ಆ ಲಗ್ನ ಮನೆ ಯಜಮಾನ ಚನ್ನಬಸಪ್ಪ ಅಂತೇಳಿ ಬರ್ತಾನ, ಹೇಳೋ ಅಂತಾನ, ಅವಂಗೂ ಹೇಳೋದಿಲ್ಲ. ಅಲ್ಲೇ ಗುಂಡ್ಯಾ ಬರ್ತಾನವಾಗಿದೆ. ಗುಂಡ್ಯಾ ಭಾಳ ಬುದ್ಧಿವಂತವ. ಅಲ್ಲೋ ಮತ್ತ ಇವ ಈ ರೀತಿ ಕುಂತಾನ ಕುರುವತ್ತಿ, ಯಾರು ಹೇಳಿದ್ರು ಹೇಳವಲ್ಲ, ಯಾವ ಜೊತೆ ಮಾತಾಡವಲ್ಲ, ಹಂಗೆ ಕುಂತಾನವ. ಅವಾಗ ಏನಾಗೈತಿ ಕೇಳು ಅಂತಾನವ ಚನ್ನಬಸಪ್ಪ ಗುಂಡ್ಯಾಗ. ಗುಂಡ್ಯಾ ಹೋಗ ನಮ್ಮ ಕಡೆಗೆ, ಯಾಕಲಿ ಕುರುವತ್ತಿ ಹಂಗ್ಯಾಕೆ ಕುಂತಿಲಿ ಅಂತ. ಹಿಂದಿ ಸಿನಿಮಾದಾಗ ಕಾದರ್ ಖಾನ್ ನೋಡಿರಲ್ಲ, ಕಾದರ್ ಖಾನ್ ಮುಖ ಹೆಂಗ್ ಬಿಟ್ಟಿರ್ತಾನ, ಸೊಂಡೆ ಹೆಂಗ್ ಬಿಟ್ಟಿರ್ತಾನ ನೋಡಿರಲ್ಲ, ಆ ರೀತಿ ಮಾಡ್ತಾನ. ಅಲ್ಲಿ ಏನು ಇಷ್ಟು ಶಾನೆ ಇದಿ, ಇಟ್ಟು ಶಾನೆ ಇದ್ದ ಇಲ್ಲಿ ತನಕ ಮದುವೆಯೊಳಗೆ ಅಡ್ಡಾಡಿ ಕೆಲಸ ಮಾಡಿದಿ, ಇಂಥವನ್ನ ಹಿಂಗೆ ಕುಂತಿಯಲ್ಲ ಯಾಕೆ, ನಿನಗೆ ಯಾರು ಏನಂದ್ರ ಅಂತ. ಓ ಗೋಪ, ನೀವೆಲ್ಲ ಶಾನೆ ಮಂದಿ, ನನ್ನಂತ ದಡ್ಡನ್ ಜುಡಿಯಮ್ಮ ಏನ್ ನಿನ್ನ ಮಾತು ಅಂತಾನವ ಕುರುವತ್ತಿ. ಇವ ಗುಂಡೆ ಕೇಳ್ತಾನ, ಅದ್ರಲ್ಲಿ ಏನ್ ನಿನಗೆ ದಡ್ಡ ಅಂತ ಯಾರಂತಾರ ಅಂತಾನವ. ಹುಂಬಂತ ಯಾರಂತಾರ ನಿನಗೆ? ನಾನು ಹುಂಬಂತ, ಅದಕ್ಕೆ ಇವಂಗ ಕುರುವತ್ತಿಗೆ ಈ ಜವಾಬ್ದಾರಿ ಕೆಲಸ ಕೊಡಬೇಡ್ರಿ ಅಂತೇಳಿ ಆ ಕಡಿ ಮನೆ ಕಲಿಸದನಲ್ಲ, ಅವ ಹೇಳ್ಯಾನವ ಚನ್ನಬಸಪ್ಪ ಮಾವಗೆ. ಅದಕ್ಕೆ ಚನ್ನಬಸಪ್ಪ ಮಾವ ನನಗೇನು ಕೆಲಸನ ಕೊಟ್ಟಿಲ್ಲ, ಯಾಕಂದ್ರೆ ಹುಂಬ್ರಲ್ಲ ನಾವು, ಅದಕ್ಕೆ ಕೆಲಸ ಕೊಟ್ಟಿಲ್ಲ. ಬೇಡಪ್ಪ, ಈ ಇಷ್ಟು ಶಾನ್ಯಾರ ಅದಾರ ಇವ್ರು, ಶಾನ್ಯಾರ ಸವಸ್ ನನಗೆ ಯಾಕಂತೇಳಿ ನಾನು ಇಲ್ಲಿ ಕುಂತೀನಿ, ಮೂಲ ಕುಂತೀನಿ ಅಂತ. ಅರೆ ನೀ ಅಷ್ಟು ಹುಂಬಾಗಿದ್ದೀಪ್ಪ ಅಂತಂದ್ರೆ ಇಷ್ಟ ಹಾಕೊಂಡು ಕೆಲಸ ಮಾಡ್ತಿದ್ದೇನೆ. ಮದುವೆ ಒಳಗೆ ಅಡ್ಡಾಡಿದಿ ಮಾಡಿದಿ, ಒಬ್ಬನೇ ಜವಾಬ್ದಾರಿಯಿಂದ ನಿಂತು ಮಾಡಿ ಅಂದ ಬೆಳಗ್ಗೆ ನೀನು ಹುಂಬಂತ ಯಾರತ್ತಲ್ಲ ಅಂತ. ಮತ್ತೆ ಕಡೆ ಮನೆ ಕಲಿಸಿ ಹಿಂಗೆಲ್ಲ ನೋಡೋಂತ. ಅವೇನು ಶಾನೆ ಅಂತೇಳಿ ನೀವು ಪಕ್ಕ ಹುಂಬದನವ ಅಂತ ನೀವು ಗುಂಡ್ಯಾ. ಅವಾಗ ಕುರುವತ್ತಿ ಅಂತಾನ, ಮಂದಿ ಏನಾಯ್ತು ಗೊತ್ತನ ಅಂತನವ. ಏನಾಯ್ತಲೇ ಅಂತಾನ ಗುಂಡ್ಯಾ. ಈ ಲಗ್ನಕ್ಕೆ ಆ ಸಣ್ಣದ ಬಾರ್ಸೋರು ಬರ್ತಾರಲ್ಲ, ಆ ಬಾರ್ಸೋರ್ನ ಕರ್ಕೊಂಬ ಅಂತೇಳಿ ಚನ್ನಬಸಪ್ಪ ಮಾವ ಹೊಡ್ಯಾನ. ಇವ ಹೋಗಿ ಹಲಿಗೆ ಬಾರ್ಸೋರ್ನ ಕರ್ಕೊಂಬಂದಾನ. ಯಾಕಂದ್ರೆ ಬಾರ್ಸೋರ್ನ ಕರ್ಕೊಂಬಂದನಲ್ಲ, ಇವ ಹಲಿಗೆ ಬಾರ್ಸೋರ್ನ ಕರ್ಕೊಂಬಂದಾನ, ಅಂದ್ರೆ ತಮಟೆ ಬಾರ್ಸೋರು. ಹೌದಪ್ಪ, ಈ ಹಲಿಗೆ ಬಾರ್ಸ್ತಾರ ಗೊತ್ತಿದ್ದಾನ, ಸತ್ತಾಗೆ ಅವ್ನ ಕರ್ಕೊಂಬಂದಾನವ, ಅವ ಏನ್ ತಗೊಂಬ ಅಂತ ನೀವ. ಅಲ್ಲ ಇವನ ಹಿಂಗೈತನ ವಿಷಯ ಇದೆ. ನೀ ಬರೀ ಹುಂಬ, ನೀ ಹುಂಬದ್ನಲ್ಲವ, ನೀ ಹುಂಬ ಆದ್ರೆ ಅವ ದೊಡ್ಡ ಹುಂಬ ಅಂತಾನ ಗುಂಡ್ಯಾ. ಹಿಂಗನ್ನ ಮತ್ತ ಅಂತಾನವ. ಹೇಳಂಗಾರ ನನಗೆ ದೊಡ್ಡ ಬಂದಲ್ಲ, ನಾ ಹುಂಬ ಬರೀ ಅವ ದೊಡ್ಡ ಹುಂಬ ನಡೆ ಅಂತಾನವ. ಹೋಗಿ ಟಿಫಿನ್ ಮಾಡೋಣ ಅಂತಾನ. ಹಿಂಗೆ ಅವ ಕುರುವತ್ತಿಗೆ ಆ ಕಡೆ ಮನೆ ಕಲಿಸಿ ಅಂದಿದ್ದು ಹುಂಬನ, ಅದಕ್ಕೆ ಒಂದು ಶಟ್ಕೊಂಡು ಕುಂತ. ಗುಂಡೆ ಹೇಳಿದ್ದ ನೀವು ಹುಂಬ ಬಂದ ಅಂದ್ರೂ ಖುಷಿ ಅದ. ಯಾಕೆ? ಮಾತು. ಈ ಮಾತು ಏನದಲ್ಲ, ಭಾಳ ಒಂದು ಪರಿಣಾಮಕಾರಿವಾದಂಥ ಮಾತಿನಿದು. ಹಿಂಗೆ ನಾವು ನಮ್ಮದು ಏನು ಒಂದು ಮಾತಿನ ಶೈಲಿ, ನಮ್ಮ ನಡತೆಯ ಶೈಲಿ, ಜೀವನ ಶೈಲಿ, ಅದು ಲೋಕಕ್ಕೆ ಹೇಳ್ತಿರ್ತಾವ. ಈ ವ್ಯಕ್ತಿ ಯಾರು,
ಎಂಥ ವ್ಯಕ್ತಿ ಅಂತ ಅನ್ನುವಂಥದ್ದು. ಅದೇ ನಮ್ಮ ವ್ಯಕ್ತಿತ್ವಕ್ಕೆ ಗೌರವ ತಂದು ಕೊಡೋದು ನಮ್ಮ ಮಾತು ಮತ್ತು ನಮ್ಮ ನಡೆ ಅಲ್ವಾ ಗೆಳೆಯರೇ. ಈ ಮುಂದಿನ ಸಲ ಸಮಸ್ಯೆಗಳ ಬಗ್ಗೆ ಮತ್ತೊಂದು ಸಂಚಿಕೆ ಮೇಲೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಈ ಸಂಚಿಕೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಪ್ಪದೇ ಹಾಕಿ. ನಮಸ್ಕಾರ ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.